ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ತೆಂಗಿನಕಾಯಿ ಮತ್ತು ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆದ ತೆಂಗಿನಕಾಯಿ ಬರ್ಫಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ತೆಂಗಿನಕಾಯಿನ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದು 1 ಗ್ಲಾಸಷ್ಟು ಇದೆ. ಮೊನ್ನೆ ಹಬ್ಬಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಇತ್ತಲ್ಲ, ಹಾಗಾಗಿ ಅದನ್ನು ಬರ್ಫಿ ಮಾಡೋಣ ಅಂತ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟು, ಸೇಮ್ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಕೊಬ್ಬರಿ ತುರಿಗೆ ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ, ಇದು ಸ್ವೀಟ್ನೆಸ್ಗೋಸ್ಕರ. ಅಥವಾ 1/4 ನೀವು ಯೂಸ್ ಮಾಡ್ಕೋಬೋದು, ಆದರೆ 1.5 ಕರೆಕ್ಟಾಗಿರುತ್ತೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ತಟ್ಟೆಗೆ ನಾನು ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ. ನಾನು ಇವತ್ತು ತುಪ್ಪ ರೆಡಿ ಮಾಡಿ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನಾವು ತೆಗೆದಿಟ್ಕೊಂಡಿರೋ ಸಕ್ಕರೆನ ಬಾಣಲಿಗೆ ಹಾಕ್ಕೊಳ್ಳೋಣ. ಹಾಗೆ ಸಕ್ಕರೆ ಕರಗೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಸಕ್ಕರೆನ ಚೆನ್ನಾಗಿ ಕರಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ, ಈಗ ನಾವು ಹಾಕಿರೋ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿಯೋ ಸ್ಟೇಜಿಗೆ ಬಂದಿದೆ. ನೋಡಿ, ನಾವು ಇಲ್ಲಿ ಒಂದೆಳೆ ಪಾಕ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಕ್ಕರೆ ಚೆನ್ನಾಗಿ ಕರಗಿ ಈ ಕುದಿ ಬಂದರೆ ಸಾಕು. ಈ ಟೈಮಲ್ಲಿ ನಾವಿಲ್ಲಿ ತೆಗೆದಿಟ್ಕೊಂಡಿರ್ತೀವಲ್ಲ ತೆಂಗಿನ ತುರಿನ, ಅದನ್ನು ಸ್ಟವ್ ಫ್ಲೇಮ್ನ ಲೋ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಪೂರ್ತಿ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ತೆಗೆದಿಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟನ್ನು, ಅದನ್ನು ಸ್ವಲ್ಪನೂ ಗಂಟು ಇಲ್ದಿರೋ ಥರ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾವಿಲ್ಲಿ ಏಲಕ್ಕಿ ಪೌಡ್ರನ್ನ ತೆಗೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಇದರೊಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಗಟ್ಟಿ ಆಗ್ತಾ ಇದೆ. ಇದು ಪೂರ್ತಿ ಗಟ್ಟಿ ಆಗೋವರೆಗೂ ಕೈ ಬಿಡದೇನೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಒಂದು ಸ್ವಲ್ಪನೂ ಗಂಟುಗಳು ಇಲ್ದಿರೋ ಥರ ನೋಡ್ಕೋಬೇಕು. ನೋಡಿ, ಇದು ಗಟ್ಟಿ ಆಗ್ತಾ ಬಂತಲ್ಲ, ಈ ಟೈಮಲ್ಲಿ ಒಂದು ಸ್ವಲ್ಪ ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಪ್ಪನ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೂರ್ತಿ ಗಟ್ಟಿ ಆಯಿತು. ಈಗ ಇದನ್ನು ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಮೊದಲೇ ನಾನು ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ, ಆ ಪ್ಲೇಟ್ಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಹರಡ್ಕೊಳ್ಳೋಣ. ನೋಡಿ, ಈಗ ಸೌಟಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ನಾವು ಸಮ ಮಾಡ್ಕೊಳ್ಳೋಣ. ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಹೀಗೆ ಪ್ರೆಸ್ ಮಾಡೋದ್ರಿಂದ ಇದಕ್ಕೆ ಅಂಟ್ಕೊಳ್ಳಲ್ಲ. ನೋಡಿ, ಹೀಗೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ತುಂಬ ತಣ್ಣಗಾಗಬಾರ್ದು. ಲೈಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಅಲ್ಲ, ಮಾರ್ಕ್ ಹಾಕ್ಕೊಳ್ಳೋಣ. ಆಮೇಲೆ ತಣ್ಣಗಾದ್ಮೇಲೆ ಕಟ್ ಮಾಡಿ ತಗೊಳ್ಳೋಣ. ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಉದ್ರಾಗಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಪೀಸ್ಗಾಗಿ ನಾವು ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಆಗಿದೆ. ನೋಡಿ, ಈಗ ನಾನು ಇದರಿಂದನೇ ಹೀಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅಥವಾ ಚಾಕು ಆದರೂ ಉಪಯೋಗಿಸ್ಕೋಬೋದು. ನಿಮ್ಮ ಕನ್ವೀನಿಯೆಂಟ್ ಹೇಗೋ ಹಾಗೆ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಈಸಿ ಆಗುತ್ತೆ. ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನಾನು ಗುರ್ತಾಕೊಂಡಿದ್ದೀನಿ. ಇದು ಒಂದು 1/2 ಅವರಿಂದ 1 ಅವರ್ ತನಕ ಹಾಗೆ ಪೂರ್ತಿ ತಣ್ಣಗಾಗೋಕೆ ಬಿಡೋಣ. ಆಮೇಲೆ ನೋಡೋಣ.
ನೋಡಿ 1 ಅವರ್ ಆಗಿದೆ, ಪೂರ್ತಿ ತಣ್ಣಗಾಗಿದೆ. ಈಗ ನಾವು ಕಟ್ ಮಾಡಿ ಪೀಸಸ್ನ ಸಪ್ರೇಟಾಗಿ ಮಾಡಿ ತಗೊಳ್ಳೋಣ. ನೋಡಿ, ಇದನ್ನು ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.